ಯಾರಿಗೋ ನೀರೋ ಅಥವಾ ಎಣ್ಣೆನೋ ಎಗ್ರಿ ಮೈ ಮೇಲೆ ಬೊಬ್ಬೆ ಬರುತ್ತೆ ಅಂತ ಕಾಣಿಸ್ತಾ ಇದೆ. ಸೊ ಆ ಬೊಬ್ಬೆ ಬರ್ತಾ ಇರುವಂಥದ್ದನ್ನ ಸ್ವಲ್ಪ ಅವಾಯ್ಡ್ ಮಾಡಿ ಹುಷಾರಾಗಿ ನೋಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಥರ್ಡ್ ಪಾರ್ಟಿ ಸಿಚುವೇಶನ್ ಎಂಡ್ ಆಗುತ್ತೆ, ಒಂದು ಒಳ್ಳೆ ಫ್ರೆಂಡ್ಶಿಪ್ ನಿಮ್ಮ ಜೀವನಕ್ಕೆ ಬರುತ್ತೆ ಅನ್ನುವಂಥದ್ದು ಕೂಡ ಇದೆ. ಹಣದ ಮೇಲೆ ಹಣ ಬರುತ್ತೆ, ಹಣದ ಮೇಲೆ ಹಣ ಬರುತ್ತೆ, ದುಡ್ಡು 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 ಬರುತ್ತೆ. ಸೊ ಆ ದುಡ್ಡನ್ನೆಲ್ಲ ಸರಿಯಾದ ರೀತಿಯಲ್ಲಿ ಯುಟಿಲೈಸ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಯಾರಿಗೋ ಹೊಸ ಮಾಂಗಲ್ಯ ಕೂಡ ತಗೊಳ್ತೀರಾ ಅನ್ನುವಂಥದ್ದು ಇದೆ. ಮದುವೆ ವಿಚಾರದ ಬಗ್ಗೆ ಯೋಚನೆ ಮಾಡಿ ಅದು ಅರ್ಧಕ್ಕೆ ನಿಂತು ಹೋಯ್ತು, ಏನು ಮಾಡೋದು, ಇನ್ನು ವಿವಾಹ ಆಗೋದಿಲ್ವಾ ಅಂತ ಅಂದ್ಕೊಂಡಿದ್ರೆ ಸೊ ಚಿಂತೆ ಮಾಡಬೇಡಿ, ಮದುವೆ ಆಗತ್ತೆ ಅನ್ನುವಂಥದ್ದು ಇದೆ. ನನಗೆ ಅಕ್ಕ ಸೀರಿಯಲಿನ ಅಕ್ಕನಿಗೆ ಮದುವೆ ಭಾಗ್ಯ ಬರ್ತಾ ಇದೆ, ಚಿಂತೆ ಮಾಡಬೇಡಿ ಮದುವೆ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಬಹಳಷ್ಟು ವಿಚಾರಗಳಲ್ಲಿ ತೊಂದರೆ ಅನುಭವಿಸ್ತಾ ಇರುವಂಥವರಿಗೆ ರಿಲೀಫ್ ಸಿಗುತ್ತೆ, ಮಕ್ಕಳಿಗೂ ಕೂಡ ಒಳ್ಳೆಯದಾಗತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ವಂಶ ವೃದ್ಧಿ ಮಾಡುವಂಥ ಮಗು ಬೇಕು, ಸಂತಾನ ಇಲ್ಲ, ವಂಶ ನಿಂತೋಗಿದೆ ಅಂತ ಯಾರೋ ಚಿಂತೆ ಮಾಡ್ತಿದ್ದೀರಾ, ಅದಕ್ಕೆ ಸಂಬಂಧಪಟ್ಟಂಗೆ ಒಂದಷ್ಟು ಏನೋ ಒಂದು ಅಡ್ಡಿ ಆತಂಕಗಳಿತ್ತು, ಅದೆಲ್ಲ ದೂರ ಆಗಿ ಮುಂದಿನ ದಿನಗಳಲ್ಲಿ ಒಳ್ಳೆಯ ಒಂದು ಸಂತಾನ ಬರುತ್ತೆ, ಅದರಿಂದ ವಂಶವೃದ್ಧಿ ಆಗತ್ತೆ ಅನ್ನುವಂಥದ್ದು ಇದೆ. ಪಿತೃದೇವತೆಗಳು ನಿಮಗೋಸ್ಕರ ಒಂದಷ್ಟು ಗಿಫ್ಟನ್ನು ಕೊಟ್ಟು ಹೋಗಿದ್ದಾರೆ, ಅದನ್ನು ಉಪಯೋಗಿಸ್ಕೊಳ್ಳಿ, ನಿಮಗೆ ಒಳ್ಳೆಯದಾಗತ್ತೆ ಅನ್ನುವಂಥದ್ದು ಇದೆ. ಸಾಕಷ್ಟು ಪಾಸಿಟಿವ್ ಇದೆ ಇಲ್ಲಿ, ಸಾಕಷ್ಟು ಪಾಸಿಟಿವ್ ಇದೆ. ಸೊ ಸಾಕಷ್ಟು ಪಾಸಿಟಿವಿಟಿನ ಕೊಟ್ಟು ಹೋಗ್ತಿದ್ದಾರೆ ಅನ್ನುವಂಥದ್ದು ಇದೆ. ಜೊತೆಗೆ ಈ ಸತಿ ನಿಮ್ಮ ಕೈಲಾದ ಹಾಗೆ ಪಿತೃದೇವತೆಗಳ ಪೂಜೆನ ಮಾಡಿ, ಇದರಿಂದ ಅವರು ತೃಪ್ತರಾಗ್ತಾರೆ ಅನ್ನುವಂಥದ್ದು ಇದೆ. ಮತ್ತು ವಾಗ್ದೇವಿ ಕುಟುಂಬದ ಪ್ರತಿಯೊಬ್ಬರು ಏನು ಸಂಕಲ್ಪ ಮಾಡಿದ್ವಿ, ಅನಾಥ ಪಿತೃದೇವತೆಗಳಿಗೆ ನಾವು ಒಂದು ದೀಪನ ಹಚ್ಚಿ ಅವರಿಗೆ ಒಂದು ಸನ್ಮಾರ್ಗನ ಅಥವಾ ಪುನರ್ಜನ್ಮದ ಮಾರ್ಗದರ್ಶನನ ಮಾಡ್ತೀವಿ, ಹೋಗೋದಕ್ಕೆ ಪ್ರಾರ್ಥನೆ ಮಾಡ್ತೀವಿ ಅಂತ, ಅದು ಫಲಿಸ್ತಾ ಇದೆ ಅನ್ನುವಂಥದ್ದು ಇದೆ. ಯಾವುದೋ ಒಂದು ಸ್ಟ್ಯಾಚು ಕೂಡ ಸತ್ತೋಗಿರೋದು ತಯಾರಾಗ್ತಾ ಇದೆ ವಿಶೇಷವಾಗಿ ಅನ್ನುವಂಥದ್ದು ಕೂಡ ಇದೆ. ಸೊ ಅದರಿಂದ ಕೂಡ ವಿಶೇಷವಾದಂಥ ಅನುಕೂಲಗಳು ಆಗತ್ತೆ ಅನ್ನುವಂಥದ್ದು ಇದೆ. ಯಾರೋ ಸಮಥಿಂಗ್ ಏನೋ ತಲೆ ಇಲ್ದಿರ ಏನೋ ಸಮಸ್ಯೆ ಆಗ್ತಾ ಇದೆ ಅನ್ನುವಂಥದ್ದು ಇದೆ. ಅಂದರೆ ಸಮಥಿಂಗ್ ಏನೋ ತಲೆ ನಿಲ್ತಾ ಇಲ್ಲ ಅನ್ನುವಂಥ ರೀತಿಲಿ ಇದೆ, ಅದು ಏನು ಅಂತ ಗೊತ್ತಿಲ್ಲ, ಅದು ಒಂಚೂರು ನೋಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಜ್ಞಾನ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಒಂದಷ್ಟು ತೊಂದರೆಗಳನ್ನ ಮಾಡ್ತಿದ್ದಾರೆ, ಸೊ ಇದನ್ನು ಸರಿಪಡಿಸ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಸೊ ಯಾರೋ ದುರುದ್ದೇಶ ಇಟ್ಕೊಂಡು ನಿಮ್ಮ ಮಕ್ಕಳ ಜೀವನದಲ್ಲಿ ಓಡಾಡ್ತಾ ಇದ್ದಾರೆ, ಅವರನ್ನು ಸ್ವಲ್ಪ ಅವಾಯ್ಡ್ ಮಾಡಿ ಅಂತ ನಿಮ್ಮ ಪಿತೃದೇವತೆಗಳು ಹೇಳ್ತಾ ಇದ್ದಾರೆ. ಜೊತೆಗೆ ಯಾರೋ ನಿಮ್ಮ ಜೀವನದಲ್ಲಿ ಈ ಗ್ರಹಣ ಕಳೆದು ಮುಂದಿನ ಸಂಕಷ್ಟಿ